ಕೆಲಸ ಸಾಧನೆಯನ್ನು ಮಾಡಬೇಕು ಅಥವಾ ಏನು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡ ನಾವೇನು ಮಾಡಿದ್ವಿ 2012ರಿಂದ ಕಾಯಕ ರತ್ನ ಪ್ರಶಸ್ತಿ ಬಿ ಗಣಾಚಾರಿ ಕಾಯಕ ರತ್ನ ಪ್ರಶಸ್ತಿ ಕೊಡಬೇಕಂತೇಳಿ ಒಂದು ನಿರ್ಧಾರ ಮಾಡಿದ್ವಿ. ಅವತ್ತಿನಿಂದ ಇವತ್ತಿನವರೆಗೂ ಕೊರೋನಾದಾಗ 2 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಇಲ್ಲಿವರೆಗೂ 150 ಮಂದಿ ಮಟ್ಟ ನಾವು ಕಾಯಕ ರತ್ನ ಪ್ರಶಸ್ತಿ ಕೊಟ್ಟೆವು. ಕಾಯಕ ರತ್ನ ಪ್ರಶಸ್ತಿ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಾವು ಈ ವರ್ಷ ಪೇಪರ್ಗೆ ಹಾಕ್ಸಿದ್ವು 200 ಮಂದಿ ನನಗೆ ಫೋನ್ ಹಚ್ಚಿದ್ರು ಮತ್ತು ತಮ್ಮ ವಿವರಗಳನ್ನೆಲ್ಲ ಕಳಿಸ್ಕೊಟ್ರು. ನಾವು ಎಂಥ ಪ್ರಶಸ್ತಿ ಕೊಡತ್ತೇವಪ್ಪ ಇಲ್ಲ ಅಂದ್ರೆ ಎಲೆ ಮರೆ ಕಾಯಿ ಅಂತ ಇದ್ದವ್ರಿಗೆ ಈಗ ನಾವು ಪ್ರಶಸ್ತಿ ಕೊಟ್ಟವ್ರನ್ನ ಬಹುತೇಕ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಬೆನಸಮಂಡಿ ಇರ್ಬೋದು ಅಥವಾ ನಮ್ಮೂರವರ ಇರ್ಬೋದು, ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ನಾವು ಹೋಗಿ ಹೇಳ್ಬಿಟ್ರೆ ಯಾರೂ ನನ್ನ ಕಡೆ ಅವ್ರು ಬಂದಿಲ್ಲ. ಇವತ್ತು ಪ್ರಶಸ್ತಿ 11 ಮಂದಿ ಕೊಡೋದಲ್ಲ, ಯಾರೂ ನನ್ನ ಕಡೆ ಬಂದಿಲ್ಲ. ಎಲೆ ಮರೆ ಕಾಯಿ ಅಂತ ಅವ್ರು ಏನು ಮಾಡಿದ್ರಲ್ಲ ಅವ್ರ ಸಾಧನೆ ನೋಡಿ ಅವ್ರ ಬಗ್ಗೆ ಇನ್ನೂ ಒಬ್ಬರಿಬ್ಬರು ಕೇಳಿ ಅಂಥವ್ರಿಗೆ ನಾವು ಪ್ರಶಸ್ತಿ ಕೊಟ್ಟೆವು. ನಮಗೂ ಒಂದು ಪ್ರಶಸ್ತಿ ಕೊಟ್ಟು ಅವಾಗ ನನಗೊಂದು ಪ್ರಶಸ್ತಿ ಕೊಟ್ಟರು ಬೆಂಗಳೂರಾಗ. ನೀ 50,000 ರೂಪಾಯಿ ಕೊಡ್ಬೇಕಂತ ನನಗಂದ್ರೆ ನೀ 50,000 ಕೊಟ್ಟು ನನಗೆ ಬೇಕಾದ್ರೆ ಕೊಡ್ರಿ, ಬೇಡ ಕೊಡ್ರಿ ಇನ್ನು ಇಲ್ರಿ ಕಡಿಕಾಲ ಒಂದು 25,000 ಕೊಡ್ರಿ. ನಾನು ಕೊಡಂಗಿಲ್ಲ, ಅದು ಖರ್ಚು ಅದು ಬರ್ತಾವಂದ್ರೆ ಖರ್ಚು ಬಂದ್ರೆ ನಾ ಏನು ಕೊಡಂಗಿಲ್ಲ, ಬೇಕಾದ್ರೆ ನಮ್ಮ ಕರೆಕ್ಟ್ ಇದ್ರೆ ಕೊಡ್ರಿ, ಇದು ಬೇಡ್ರಿ ಅಂದ್ವಿ ನಾವು. ಕಡಿಕಾಲ 5,000 ಕೊಡ್ತೇವೆ ನೋಡು ಅಂತ 5,000 ಕೊಟ್ಟು ಒಂದು ಪ್ರಶಸ್ತಿ ಕೊಟ್ರು. ನಾವೇನು ಹಂಗೆ ಯಾರ ಕಡೆಯೂ ಪ್ರಶಸ್ತಿಗೆ ರೊಕ್ಕಿಲ್ಲ. ಆದರೆ ಪ್ರತಿ ವರ್ಷ ಒಬ್ಬೊಬ್ರು ಇವತ್ತಿಗೆ ನಮ್ಮಲ್ಲಿ ಒಬ್ಬರು ತಡ್ಸಲಂತದ ನಾವು ಬರ್ತಾನೆ ವೇದಿಕೆ ಮೇಲೆ ನೋಡ್ರಿ ಅವನ್ನ ಕೇಳ್ಬೇಕಾದ್ರೆ ನಮ್ಮ ಚನ್ನಬಸ್ ನೋಡ್ಕೊಂಡು ನಮ್ಮ ಊರಾಗ 10 ಮಂದಿ ಬಾಯಲ್ಲಿ ಕೇಳಿದವು. ಅವನು ಹ್ಯಾಂಗ್ರಿ ಅವ್ನು ಕೊಡಕ್ಕೆ ಯೋಗ್ಯ ಐತಿ ಅಂತ ನಮ್ಮ ಅಶೋಕ್ ಭದ್ರಟ್ಟಿ ಹೇಳಿದ. ಇವ್ರು ಕೋಟ ಮಾವ ಯೋಗ್ಯ ಐತಿ ಅಂತ ಹೇಳಿದ್. ಮತ್ತು ನಾವು ಹಂಗಾರೆ ಮಿಲಿಟ್ರಿ ಒಳಗೆ ಯಾಕೆ ಕೊಡ್ಬೇಕಂತ ಹೇಳಿದ್ರು. ಅದನ್ನು ಅವನ ನಮ್ಗೆ ಆಯ್ಕೆ ಮಾಡಿಕೊಟ್ಟು. ಈಗ ತಲ್ಲೂರು ಒಬ್ಬರು ಶಿಕ್ಷಕರು ಮಾಡಿಕೊಟ್ಟು. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಇಂಥವ್ರನ್ನ ಇದು ನಿರಂತರವಾಗಿ ನಡೆಯುವಂಗೆ ವ್ಯವಸ್ಥೆ ಮಾಡಿದ್ವಿ ನಾವು. ಇದನ್ನು ಅಂದ್ರೆ ನಮ್ಮ ಹುಟ್ಟುಹಬ್ಬದ ನಿಮಿತ್ತ ಕಾಯಕ ರತ್ನ ಪ್ರಶಸ್ತಿಯನ್ನು ಪ್ರತಿ ವರ್ಷ ನಾವು ಇದ್ದಾಗೂ ನಡಿಬೇಕು, ನಾವು ಇಲ್ದಾಗೂ ನಡಿಬೇಕು ಅನ್ನುವಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಇದು ಬಹುತೇಕ ಇಲ್ದಾಗ ಕೊಡ್ತಾರೆ ಪ್ರಶಸ್ತಿಗಳನ್ನು ಅವ್ರ ಹೆಸರಿನ ಮೇಲೆ ಸಾತ್ ಬಳಕ. ನಾವು ಇದ್ದಾಗನೇ ಕೊಡತ್ತೀವಿ. ಮತ್ತು ನಾವು ಒಂದು ಬುಕ್ ಬರೆದೀವಿ. ಸಾತ್ ಬಳಕ ಬುಕ್ ಬರೀತಾರೆ, ಸೋಳಕೊಳ್ಳ ಇದ್ದಾಗ ಬುಕ್ ಬರೀಬೇಕು. ಹಂಗೆ ನಾವು ಒಂದು ಜೀವನದ ಒಂದು ಬುಕ್ನು ಬರೆದ ಅದು 2 ವರ್ಷ ಉದ್ಘಾಟನೆ ಮಾಡಿದ್ವು. ಇವತ್ತು ಕಾಯಕ ರತ್ನ ಪ್ರಶಸ್ತಿ ತೊಗೊಂಡವ್ರು ನಮ್ಮ ಚಬ್ಬಿ ಶೋಭಕ್ಕ ಚಬ್ಬಿ ಅವ್ರದಾರ. ಇದನ್ಯಾಕೆ ನಮಗೆ ಮಾಡಿರಿ ಅಂತ ಅಂದ್ರೆ ಅವರು ಇಲ್ರಿ ನಾವು ನಿಮ್ಮನ್ನ ಗುರುತಿಸಿ ಯಾವಾಗ ಕೊಡಬೇಕಾಗಿತ್ತು. ಪ್ರೇಮ ಅಂಗಡಿಯವ್ರಿಗೂ ಕೊಟ್ಟೇವೆ, ಈಗ ನಮ್ಮ ಸುಸಲಾ ಗಣಾಚಾರ್ಯ ಅವ್ರದಾರ ಅವ್ರಿಗೂ ಕೊಟ್ಟೇವೆ. ಇವರು ಅಂದ್ರೆ ಯಾಕೆ ಕೊಡತ್ತೀರಿ ನಮಗೆ ರೀ ಅಂತಂದ್ರೆ ಯಾಕೆಲ್ಲ ನಾವು ಅದ್ರ ಬಗ್ಗೆ ಗುರ್ತ ಮಾಡಿ ನಮಗೆ ಅಂಥವ್ರು ಬೇಕಾಗಿದ್ದಾರೆ. ಕಾಯಕ ಬೇಕು, ಕಾಯಕ ಮಾಡಿ ಕೆಲಸ. ಇವತ್ತು ಕೆಲಸ ಮಾಡಿ ಪ್ರಶಸ್ತಿ ತೊಗೊಳಕ್ಕೆ ಬರ್ಬೇಕು ಅವ್ರು. ಅಂಥವ್ರಿಗೆ ಪ್ರಶಸ್ತಿ ಕೊಡುವ ಉದ್ದೇಶ ಇಟ್ಕೊಂಡು ಕಾಯಕ ರತ್ನ ಪ್ರಶಸ್ತಿ. ನನಗೂ ಸಾಕಷ್ಟು ಮಂದಿ ನನಗೆ 100 ಪ್ರಶಸ್ತಿ ಬಂದವ್ರಿಗೆ ನೋಡ್ರಿ ಅಂತೇಳಿ ಬುಕ್ಲೆಟ್ ಮಾಡಿಕೊಟ್ರೆ ನೋಡ್ಪ ನಿನಗೆ 100 ಬಂದವಿಲ್ಲ ನೀ ಸಮಾಧಾನದಿ. ನಾವು ಯಾರಿಗೆ ಬಂದಿಲ್ಲ ಎಲೆ ಮರೆ ಕಾಯಕ ಅವ್ರ ಮನ್ಯಾಗ ಅದಾರ ಅಂಥವ್ರು ಪ್ರಶಸ್ತಿ ಕೊಡತ್ತೇವೆ ಅಂತ ಮಾಡೇವಿ. ಅದರ ಜೊತೆಯಾಗಿ ಮತ್ತು ಒಂದು 8 ಮಂದಿ ಏನು ಮಾಡಿದೆವು ಅವರಿಗೆ ಸನ್ಮಾನ ಇಟ್ಕೊಂಡೆವು. ಯಾರಪ್ಪ ಇವತ್ತು ಒಂದು ಲಿಂಗಾಯತ ಸಮಾಜದ ಒಂದು ರಾಜ್ಯದ ಒಂದು ಪ್ರಧಾನ ಕಾರ್ಯ ಅಂಥವ್ರಿಗೆ ಮತ್ತು ಒಂದು BJP ಮಂಡಳ ಅಂಥವ್ರಿಗೆ ನಾವು ಅಂಥವ್ರಿಗೆ ಒಂದು 8 ಮಂದಿ ಗುರುತಿಸಿ ಅಂಥ ಕಾರ್ಯಕ್ರಮವನ್ನು ಗುರು ಮೆಟ್ಕೊಂಡು ಸಿದ್ದಣ್ಣ ಸಾಣಿಕೊಪ್ಪ, ಬಸಲಿಂಗಪ್ಪ ಬಾಣಿ, ಸುಮಾರು ತೊಂಬರಿ, ಮಲ್ಲಿಕಾರ್ಜುನ್ ಗಾಂಧಿ ನೋಡ್ರಿ. ನಿಮ್ಮ ಮನ್ಯಾಗ ಎಲ್ಲಾರು ಹಾವು ಬಂದಿರ್ತಂದ್ರೆ ಅವ್ನು ಫೋನ್ ತಗೋರಿ ಇಲ್ಲಿ ಬಂದ ನಾವು ನಿಮ್ಗೆ ₹1 ತಗೋದಿಲ್ಲ. ಹಾವು ಹಿಡಿದು ಕೊಟ್ಟು ಅವ್ನು ಹೊರಗೆ ಹೋಗೋದ ಅಥವಾ ಎಲ್ಲಾರು ಬಿಡ್ತಾನ ₹1 ತಗೋದಿಲ್ಲ ಅವ್ನು. ಮತ್ತು ಏನೇ ಆಕ್ಸಿಡೆಂಟ್ ಆದರೂ ಅದನ್ನು ನಮ್ಗೆ ಒಂದಿಬ್ಬರು ಪತ್ರಕರ್ತರು ಹೇಳಿದ್ರು ಅವನ್ನ ಸನ್ಮಾನ ಮಾಡಿದ್ರೆ ಅವ್ನ ಬಾಯ್ಕ್ ಕೇಳಿದ್ವಿ ನಾವು. ಈಗ ಒಂದು ಹಾವು ಹಿಡಿಬೇಕಾದ್ರೆ ಒಂದು 500 ಕೇಳ್ತಾರೆ, 1000 ಕೇಳ್ತಾರೆ. ಅವ್ನು ಯಾರ ಕಡೆ ₹1 ಕೇಳೋದಿಲ್ಲ. ಇವತ್ತು ಅವ್ನ ಫೋನ್ ನಂಬರ್ ಕೊಡ್ತಾರೆ. ನಿಮ್ಗೆ ಅಂಥ ಹಾವು ವಿಸ್ತಾರಿ ಹಾವು ಬಂದರೂ ಅವ್ರು ಹಿಡಿದಿರ್ತಾರೆ ಹೊರಗೆ. ಅಂಥವ್ರು ನಾವು ಗುರುತಿಸಿ ಇವತ್ತಿಗೆ ನನಗೆ ಪರಿಚಯ ಇಲ್ಲ ಒಂದು ನನಗೆ ಭೇಟಿಯಾಗಿ ನಮಸ್ಕಾರ ಅಂದಾಗ ಇವತ್ತ ಗೊತ್ತೇ ಇಲ್ಲ ಒಂದು ನನಗೆ. ಅಂಥವ್ರಿಗೆ ಇವತ್ತು ನಾವು ಸನ್ಮಾನ ಮಾಡಬೇಕು ಅನ್ನೋವಂಥ ವಿಚಾರ ಇಟ್ಕೊಂಡು ಮಾಡೇವೆ. ಮತ್ತು ನಮ್ಮ ಶಕುಂತಲಾ ಬಿ ನಾಯ್ಕ ಅವರು ಪ್ರಶಸ್ತಿ ಒಂದು ರಾಜ್ಯ ಪ್ರಶಸ್ತಿ ಸಿಕ್ಕಾಗೂ ನಮಗೆ ತಲ್ಲೂರು ಸರ್ ಹೇಳಿದ್ರೆ ಹಿಂಗ್ರಿ ಅವ್ರ ಪ್ರಶಸ್ತಿ ಅವ್ರಿಗೆ ನೀವು ಮಾಡ್ಬೇಕು ಅಂತೇಳಿ ಅವ್ರ ಬಗ್ಗೆ ಸ್ಟಡಿ ಮಾಡಿದ್ರು. ಯೋಗ್ಯ ಐತೆ ಅನ್ನುವಂಥ ತಿಳಿದ ಅವ್ರಿಗೆ ನಮ್ಮ ಕುಲಾಪ್ನರ್ ಸರ್ ಅವರು ನಮ್ಮದೊಂದು ಬುಕ್ ಬರೆಯೋಕೆ ಈಗ ಹಿಂದೆ ಮಾಡಬೇಕಾಗಿತ್ತು. ಅವ್ರು ಬುಕ್ ಬರೆದಾಗ ಅವ್ರಿಗೆ ಆದರೆ ಕಾಯಕ ರಸ್ತೆ ಬರ್ಕೊಡ್ಬೋದು. ಈಗ ಅವ್ರಿಗೆ ಟೈಮ್ ಬಂತು, ಒಂದು ಬುಕ್ ಬರೆದ್ರೊಳಗೂ ನಮಗೆ ಭಾಳ ಅವರ ಪಾತ್ರ ಭಾಳ ಹಿರಿದು ಅಂತ ಹೇಳ್ತೀನಿ. ಅದರಂತೆ ಮಹಾಂತೇಶ್ ರಾಜಗೋಳಿ ಅವರು ಪತ್ರಕರ್ತರು ಕರೆ ಸಮಾಜ ಕಾರ್ಯಕರ್ತರು ಮಾಡ್ತಾನೆ. ಅವನು ಇವತ್ತು ಬಹುತೇಕ ಕೆಲಸ ಮಾಡೇ ಇಲ್ಲಿ ಬಂದಿರ್ಬೇಕು. ಅವ್ನು ಬಹುತೇಕ ನಮ್ಮ ಮನ್ಯಾಗ ಬಾಡಿಗೆ ಇದ್ದ ನೋಡ್ತೀನಿ ನಾವು ಭಾಳ 1 ನಿಮಿಷ ಬಿಡ್ದಂಗೆ ದುಡಿಯೋ ಅಂತ ತುಬಾಕಿ ಸರು ಇವತ್ತು ಬಂದಾರ ಗೊತ್ತಿಲ್ಲ ಬಾ ಅಂತ ಹೇಳಿದ್ರು. ಮತ್ತು ನಮ್ಮ ಡಾಕ್ಟ್ರ್ ನೋಡಿ ಶರಣ ಅಂಗಡಿ ಯಾರಿಗೆ ಗೊತ್ತೈತಿ ಅವರು ನಮ್ಮ ಮಂಡ್ಯ ಒಬ್ರು ಹೇಳಿದ್ರು ಶರಣ ಅಂಗಡಿ ಅವ್ರ ಕಡೆ ಡಾಕ್ಟರ್ ತೋರ್ಸಾಕಂತ ಗಣಾಚಾರ್ಯ ಅವ್ರು ಹೇಳಿ ಕಳಿಸ್ಯಾರ ಅಂತಂದ್ರೆ ಆತ್ರಿ ಎಷ್ಟಾರ ಕೊಡ್ರಿ ಅಂಥವ್ರು ಬೇಕು. ಡಾಕ್ಟ್ರ್ ಇವತ್ತು ಡಾಕ್ಟರ್ ಹೊತ್ತೊಳಗೆ ಇರ್ತಾರೆ.
ಡಾಕ್ಟರ್ ಒಳಗಿದ್ದ ಹಣನೂ ಗಳಿಸ್ಬೇಕು, ಜನರ ಸೇವೆನೂ ಮಾಡಬೇಕು. ನನ್ನ ಉದ್ದೇಶ ಅದು. ಬರೀ ಹಣ ಗಳಿಸಿ ಹಣ ಬರ್ತೈತೆ, 100 ಕೋಟಿ ಗಳಿಸ್ಕೊಂಡ್ರೆ ಎಲ್ಲೂ ನಾವು ಯಾರೂ ಇಲ್ಲೇ ಇಲ್ಲ. ಗಜನಿ ಮೊಹಮ್ಮದ್ ಭಾರತ ದೇಶದಲ್ಲಿ 10 ಸಲ ದಾಳಿ ಮಾಡಿ ವಾಟಿವರೆಗೆ ತೊಗೊಂಡು ವಂಶೂ ಇಲ್ಲ, ಅವನು ಎಲ್ಲ ಹಾಳಾಗೈತಿ. ಮತ್ತು ನಾ ಬಳಸಿದ್ರೆ ಯಾವುದೂ ಇಲ್ಲ. ಅದ್ರಾಗ ಒಳ್ಳೆ ಅವ್ರ ಹೆಸರನ್ನು ಅಂಗಡಿ ನಮ್ಮ ಶರಣ ಅಂಗಡಿ ಅವ್ರ ಹೆಸರನ್ನು ಒಂದು 2 ಕಡೆ ಪ್ರಸ್ತಾವನೆ ಮಾಡಿದಾಗ ಅಂಥವ್ರಿಗೆ ಇವತ್ತು ಒಂದು ಪ್ರಶಸ್ತಿಯನ್ನು ನಾವು ಕೊಡತ್ತೀವಿ. ಯಾಕಂದ್ರೆ ನಾವು ಪ್ರಶಸ್ತಿ ಕೊಡಬೇಕಾದ್ರೆ ನಮಗೆ ಹೇಸ್ಬಾರ್ದು. ಏನ್ರಿ ಆ ಮಸ್ತರಿಗೆ ಕೊಟ್ರಿ ವಾರದಾಗ 3 ದಿನ ಸಾಗಬೇಕಾನೋ, ದಿನ ಕೈಬ್ನಾಗ ಇರ್ತಾನೋ, ಅವ್ರು ಇಸ್ಬೇಕ ಏನದ ಹುಡುಕರು ಎದುರಾಗ ಇರ್ತಾನೋ ಅಂಥವ್ನು ಯಾಕೆ ಕೊಟ್ಟರೆ ಅಂದ್ರೆ ನನಗೂ ಅಸಹ್ಯ. ಅದಕ್ಕೆ ನಾವು ಆದಷ್ಟು ಮಟ್ಟಿಗೆ ಅವ್ರ ಬಗ್ಗೆ ಭಾಳ ಸ್ಟಡಿ ಮಾಡಿ ಕಾರ್ಯ ಕೊಡ್ತೇವೆ. ಪ್ರತಿ ವರ್ಷ ಈಗ ಸಾಕಷ್ಟು ಒಂದು 100 ಮಂದಿಗೆ ನಾವು ರಿಜೆಕ್ಟ್ ಮಾಡೇವೆ. ರಿಜೆಕ್ಟ್ ಅಂದ್ರೆ ನಾವು ಕೊಡೋದು ಒಂದು 10 ರಿಂದ 15 ಮಂದಿಗೆ. ಅದ್ರಾಗ ಅವ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಸಮಯ ಇಲ್ಲ. ನಾವು ಈ ವರ್ಷ ಬೈಲಹೊಂಗಲ ತಾಲೂಕು ಮತ್ತು ಸವದತ್ತಿ ತಾಲೂಕು 2 ಆಯ್ಕೆ ಮಾಡಿದ್ದು. ಮುಂದಿನ ವರ್ಷ ಸವದತ್ತಿ ತಾಲೂಕು, ಬೈಲಹೊಂಗಲ, ಕಿತ್ತೂರು ತಾಲೂಕುಗಳು 3 ಆಯ್ಕೆ ಮಾಡಿದ್ವಿ.